ಮಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ದೊಡ್ಡ ಅನಾಹುತ ಆಗೋಕ್ಕಿಂತ ಮುಂಚಿತವಾಗಿಯೇ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಮಂಗಳೂರಿನ MRPLನಲ್ಲಿ ವಿಷಾನಿಲ ಸೋರಿಕೆಯಾಗಿದೆ. ವಿಷಾನಿಲ ಸೋರಿಕೆಯಿಂದ 2 ಸಿಬ್ಬಂದಿ ಸಾವಾಗಿದೆ. ಸೂರತ್ಕಲ್ನ MRPL ಘಟಕದಲ್ಲಿ ಆಗಿರುವಂತಹ ಘಟನೆ ಇದು. ಹಾಗೆ ನೋಡಿದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ವಿಪರೀತವಾಗಿ ಆಗುವಂತ ಪರಿಸ್ಥಿತಿ ಇತ್ತಲ್ಲಿ. ಸಿಬ್ಬಂದಿ ದೀಪಚಂದ್ರ ಭಾರತೀಯ ಮತ್ತು ಬಿಜಿಲ್ ಪ್ರಸಾದ್ ಸಾವನ್ನಪ್ಪಿರೋದು ತೈಲ ಶುದ್ಧೀಕರಣ ಘಟಕದಲ್ಲಿ ಸಂಭವಿಸಿದಂಥ ಘಟನೆ ಇದು. ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಪರಿಶೀಲನೆಗೆ ಸಿಬ್ಬಂದಿ ತೆರಳಿದ್ರು. ಆಗಿರುವಂಥ ಅನಾಹುತ ಈಗ ಟ್ಯಾಂಕ್ ಮೇಲ್ಛಾವಣಿಗೆ ಹೋದ ಬೆನ್ನಲ್ಲೇ 2 ಕೂಡ ಅಸ್ವಸ್ಥರಾಗಿದ್ದರು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಬಟ್ ಅವ್ರಿಗೇನು ಪರಿಹಾರವನ್ನು ಕೊಡಿಸ್ಬೇಕು ಅದನ್ನು ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಜೀವ ಬರಲ್ವಲ್ಲ ವಾಪಸ್, ಪರಿಹಾರ ಏನೋ ಕೊಡಿಸ್ಬೋದು. ಜೀವ. ನನ್ನ ಸಹೋದ್ಯೋಗಿ ದಕ್ಷಿಣ ಕನ್ನಡ ಪ್ರತಿನಿಧಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ನಿಜಕ್ಕೂ ಕೂಡ ಈ ಪರಿಸ್ಥಿತಿ ಇನ್ನೂ ಸ್ವಲ್ಪ ಹೆಚ್ಚಿನ ವಿಕೋಪಕ್ಕೆ ಹೋಗಿದ್ರೆ ಭಾರಿ ದೊಡ್ಡ ರೀತಿಯಾದಂಥ ಅನಾಹುತ ಆಗುವಂಥದ್ದರ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ಲಿಕ್ಕಿಲ್ಲ. ಹೇಗೆ ಇದನ್ನ ಕಂಟ್ರೋಲಿಗೆ ತಂದ್ರು, ಮತ್ತೆ ಇವರ ಸಾವಾಗುವಂಥ ಪರಿಸ್ಥಿತಿಗೆ ಯಾಕೆ ಹೋಯ್ತು ಅಲ್ಲಿ ಅಂತ? ಅರುಣ್, ಈ MRPLನಲ್ಲಿರುವಂಥ ಆಯಿಲ್ ಮೂವ್ಮೆಂಟ್ ಸರ್ವಿಸ್ ಅನ್ನುವಂಥ ಒಂದು ಘಟಕ ಏನಿದೆ, ಆ ಘಟಕದಲ್ಲಿ ಇವರು ತಪಾಸಣೆಗೆ ಹೋಗಿರುವಂಥದ್ದು. ಅಲ್ಲಿ ಟ್ಯಾಂಕ್ನಲ್ಲಿ ತಾಂತ್ರಿಕ ದೋಷ ಆಗಿತ್ತು. ಹೀಗಾಗಿ 2 ಏನು ಸಾವನ್ನಪ್ಪಿದಂಥ ದೀಪಚಂದ್ರ ಮತ್ತು ಬಿಜಿಲ್ ಅನ್ನೋಂಥ 2 ಯಾರಿದ್ದಾರೆ ಅವರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆಯಿಲ್ ಲೀಕ್ ಆಗುವಂಥದ್ದು ಗೊತ್ತಾಗಿತ್ತು. ತಕ್ಷಣಕ್ಕೆ ಅವರು ಅಸ್ವಸ್ಥಗೊಂಡಿದ್ದಾರೆ. ಹಾಗಾಗಿ ಇದು ವಿಷಾನಿಲ ಸೋರಿಕೆ ಆಗಿದೆ. ಆ ಮೇಲ್ಭಾಗದಲ್ಲಿ ಆ ಟ್ಯಾಂಕಿನ ಮೇಲ್ಛಾವಣಿ ಏನಿದೆ ಆ ಭಾಗದಲ್ಲಿ ಆ ಒಂದು ಲೀಕೇಜ್ ಇತ್ತು. ಹಾಗಾಗಿ ಅದನ್ನು ಸೇವನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಅಸ್ವಸ್ಥರಾಗಿದ್ದಾರೆ. ಜೊತೆಗೆ ಅವರ ಅಸ್ವಸ್ಥ ಅದರನ್ನು ನೋಡಿರುವಂಥ ಅಲ್ಲಿನ ಇನ್ನೊಬ್ಬ ಸಿಬ್ಬಂದಿ ವಿನಾಯಕ್ ಅನ್ನುವರು ತಕ್ಷಣಕ್ಕೆ ಅಲ್ಲಿಗೆ ಧಾವಿಸ್ತಾರೆ ಏನಾಗಿದೆ ಅನ್ನುವಂಥದ್ದು ನೋಡಲಿಕ್ಕೆ. ಆದರೆ ಆ ಸಂದರ್ಭದಲ್ಲಿ ಅವರಿಗೂ ಈ ರೀತಿಯಾದಂಥ ವಿಷಾನಿಲದ ಸೇವನೆ ಆಗಿದೆ. ಹಾಗಾಗಿ ಅವರು ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣ 3 ಮಂದಿಯನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ 2 ಮಂಗಳೂರಿನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನೊಬ್ರು ವಿನಾಯಕ್ ಅನ್ನುವಂಥವರು ಗಂಭೀರ ಪರಿಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಇದು ಅಲ್ಲಿ ಲೀಕೇಜ್ ಆದಂಥ ಸಂದರ್ಭದಲ್ಲಿ ಇದು ತಾಂತ್ರಿಕ ದೋಷ ಆಗಿ ಅದು ಆ ಟ್ಯಾಂಕಿನಲ್ಲಿ ತೊಂದರೆ ಆದ ಬಳಿಕ ಇದು ಲೀಕೇಜ್ ಆಗಿದೆ. ಹಾಗಾಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ದುರಂತ ನಡೆದಿರುವಂಥದ್ದು. ಈಗ ಘಟನಾ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಜೊತೆಗೆ ಜಿಲ್ಲಾಧಿಕಾರಿಗಳು ADC ಅವರು ಹೋಗಿ ಭೇಟಿ ಕೊಟ್ಟಿದ್ದಾರೆ. ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಗರಿಷ್ಠ ಪ್ರಮಾಣದ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮುಂಜಾಗ್ರತಾ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ರೀತಿಯಾದಂಥ ಘಟನೆಗಳು ಸಾಕಷ್ಟು ಬಾರಿ MRPLನಲ್ಲಿ ನಡೆದಿದೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ರು ಇಂಥ ಒಂದೊಂದು ಪ್ರಕರಣಗಳು ಆಗಾಗ ನಡೀತಾ ಇರುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮ ಜೊತೆಗೆ ನಿರ್ಲಕ್ಷ್ಯ ಆಗಿರುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ದುರಂತ ಆಗಿರುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈಗ ಅಲ್ಲಿನ ಹಿರಿಯ ಅಧಿಕಾರಿಗಳ ತಜ್ಞರ ತಂಡವೊಂದನ್ನು ನೇಮಿಸಲಾಗಿದೆ. ಈ ಒಂದು ಘಟನೆಗೆ ಏನು ಕಾರಣ ಅನ್ನುವಂಥದ್ದು ಅವರು ಪರಿಶೀಲನೆ ಮಾಡಿ ಅದರ ಬಳಿಕ ಅದರ ತನಿಖಾ ವರದಿಯನ್ನು ಕೊಡಬೇಕಾಗುತ್ತೆ. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.